ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾರ್ಟಿಯ ಪಾಲಿಟಿಕ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅಹಿಂದ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವ ಅಹಿಂದ ನಾಯಕರೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಕುರಿತಾದ ಚರ್ಚೆ ತಾರಕದಲ್ಲಿರುವ ಬೆನ್ನಲ್ಲೇ ಇದೀಗ ಮತ್ತೊಂದು ಡಿನ್ನರ್ ಮೀಟ್ ಕಾಂಗ್ರೆಸ್ ಪಕ್ಷದಲ್ಲೇ ನಡೆಯೋದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾಳೆ ಖಾಸಗಿ ಹೋಟೆಲ್ ಒಂದರಲ್ಲಿ ಡಿನ್ನರ್ ಮೀಟ್ನ ಆಯೋಜನೆ ಮಾಡಿದ್ದಾರೆ. ಈ ಔತಣಕೂಟಕ್ಕೆ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಅದರಲ್ಲೂ ಪ್ರಮುಖವಾಗಿ ಅಹಿಂದ ಸಮಾವೇಶವನ್ನ ನಡೆಸುವ ಬಗ್ಗೆ ಮಾತುಕತೆಯನ್ನ ಮಾಡಲಿಕ್ಕೆ ಈ ಒಂದು ಡಿನ್ನರ್ ಮೀಟ್ ಅಂತ ಹೇಳಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿರೋದ್ರಿಂದ ಈ ಒಂದು ಡಿನ್ನರ್ ಮೀಟ್ಗೆ ಉಳಿದ ಸಮುದಾಯದ ನಾಯಕರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರುವ ನಾಯಕರು ಭಾಗಿಯಾಗ್ತಾರಾ, ಆಹ್ವಾನ ಹೋಗುತ್ತಾ, ಸದ್ಯಕ್ಕಿರುವ ಕುತೂಹಲ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC/ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗಲೂ ನಾನೇ ನೇತೃತ್ವ, ನಾನು, ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಾವು ಅಂದ್ಕೊಂಡು ಪಾಲಿಟಿಕ್ಸ್ ಅಂತ ಏನು ಹೆಸರು ಕೊಟ್ಟಿದ್ದೀರಿ, ಬಹುಶಃ ಇದೇನು ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತಿದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಯಾರೂ ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದ್ಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೇನು ತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. CM ಬದಲಾವಣೆ ಅಥವಾ CM ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರು ಮಾಡ್ಲಿಕ್ಕೆ ಆಗ್ತದೆ, ಬದಲಾವಣೆ ಮಾಡ್ಲಿಕ್ಕೆ ನೋಡಿ, ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು. ಹೈಕಮಾಂಡ್ ಅವ್ರನ್ನ ಹೇಳಿದಾರಾ? ಯಾರಾದ್ರೂ ಹೇಳಿದಾರ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತದೆ ಹೇಳಿದಾರಾ? ಮತ್ತೆ ನೀವ್ ಯಾಕೆ ಅದನ್ನು ನನಗೆ ಕೇಳ್ತೀರ? ನೋಡಿ, DKC ಅವರು ಹೇಳಿದ್ರೆ ನಂಗೆ ಗೊತ್ತಿಲ್ಲ ಹೇಳಿದಾರ ಇಲ್ಲೋ, ನೀವು ಹೇಳ್ತಾ ಇದ್ದೀರಿ. ಇಲ್ಲ, ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ. ಅವರು ಯಾಕೆ ಹೇಳ್ಬೇಕು? ಅವ್ರು ಹೇಳೋದಿಲ್ಲ ಆ ಥರ. ಅದೆಲ್ಲ ಹೈಕಮಾಂಡ್ ಅವರು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ನಿರ್ಧಾರ ಮಾಡಬೇಕಾದ್ರೂ ಹೈಕಮಾಂಡ್. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಕೇವಲ ಔಪಚಾರಿಕವಾಗಿ ಭೇಟಿ ಮಾಡೋದು, ಜೊತೆಲಿ ಕೂತು ಊಟ ಮಾಡೋದು ಇಷ್ಟೇ ಅನ್ನೋ ಹೇಳಿಕೆ ಮಾಧ್ಯಮಗಳ ಮುಂದೆ. ಆದರೆ ದೆಹಲಿ ಮಟ್ಟದಲ್ಲೂ ಕೂಡ ಕುತೂಹಲಕ್ಕೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕಾಂಗ್ರೆಸ್ ನಾಯಕರ ಈ ಡಿನ್ನರ್ ಪಾಲಿಟಿಕ್ಸ್.
ಖಂಡಿತ ಸ್ಮಿತಾ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಮೇಲಿಂದ ಮೇಲೆ ಈ ಡಿನ್ನರ್ ಮೀಟಿಂಗ್ಗಳನ್ನ ಆಯೋಜನೆ ಮಾಡ್ತಾನೆ ಇದ್ರು. ನೀವು ಗಮನಿಸಿರಬಹುದು, ಪರಮೇಶ್ವರ್ ಅವ್ರ ಮನೆಯಲ್ಲಿ ಮಾಡಿದ್ರು, MB ಪಾಟೀಲ್ ಅವ್ರ ಮನೆಯಲ್ಲಿ ಮಾಡಿದ್ರು, ಅವ್ರ ಮನೆಯಲ್ಲೇ ಒಂದು 3-4 ಮೀಟಿಂಗ್ಗಳು ಈ ಹಿಂದಿನಿಂದನೂ ಕೂಡ ಆಗಿದ್ದಾವೆ. ಆದ್ರೆ ಹೈಕಮಾಂಡ್ ಒಂದಷ್ಟು ಬ್ರೇಕ್ ಹಾಕುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಒಂದಷ್ಟು ಕಂಪ್ಲೇಂಟ್ ಕೊಟ್ಟನ್ನ ಮಾಡಿದ್ರು. ಆ ಬಳಿಕ ಒಂದಷ್ಟು ಶಾಂತವಾಗಿತ್ತು. ಯಾವಾಗ DK ಶಿವಕುಮಾರ್ ಅವರು ನಮ್ಮ ಮತ್ತು ಸಿದ್ದರಾಮಯ್ಯ ಅವರ ಮದುವೆ ಒಪ್ಪಂದ ಆಗಿದೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು, ಆಗ ಸಹಜವಾಗಿ ಸಿದ್ದರಾಮಯ್ಯ ಬಣ ಕೆರಳು ಅಂತ ಆಯ್ತು. ಆ ಬಳಿಕ ಕಳೆದ ಅಧಿವೇಶನದ ಬಳಿಕ ಮತ್ತು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎರಡೂ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರ ವರ್ತನೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಒಂದು ಲೆಕ್ಕದಲ್ಲಿ ಸಹಿಸಿಕೊಳ್ಳಕ್ಕೆ ಆಗಲಿಲ್ಲ. ಯಾಕಂದ್ರೆ ಎಲ್ಲವನ್ನೂ ಕೂಡ ನಾನೇ ಮಾಡಿದ್ದೇನೆ ಅನ್ನುವಂಥ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡಿದ್ರು ಅನ್ನುವಂಥದ್ದು. ಆ ಒಂದು ಏನಿದೆ ಅದಕ್ಕೆ ತಿರುಗೇಟನ್ನು ಕೊಡುವಂತ ಕೆಲಸ ಈಗ ಸಿಎಂ ಬಣದಿಂದ ಆಗ್ತಿರ್ತಕ್ಕಂಥದ್ದು. ಒಂದು ವೇಳೆ ಮತ್ತಷ್ಟು ಅಪ್ಡೇಟ್ ಇದೆ, ಸಂಪರ್ಕದಲ್ಲಿರಿ. ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾರ್ಟಿಯ ಪಾಲಿಟಿಕ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅಹಿಂದ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವ ಅಹಿಂದ ನಾಯಕರೆಲ್ಲ ಸೇರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಕುರಿತಾದ ಚರ್ಚೆ ತಾರಕದಲ್ಲಿರುವ ಬೆನ್ನಲ್ಲೇ ಇದೀಗ ಮತ್ತೊಂದು ಡಿನ್ನರ್ ಮೀಟ್ ಕಾಂಗ್ರೆಸ್ ಪಕ್ಷದಲ್ಲೇ ನಡೆಯೋದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾಳೆ ಖಾಸಗಿ ಹೋಟೆಲ್ ಒಂದರಲ್ಲಿ ಡಿನ್ನರ್ ಮೀಟ್ ನ ಆಯೋಜನೆ ಮಾಡಿದ್ದಾರೆ. ಈ ಔತಣಕೂಟಕ್ಕೆ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಅದರಲ್ಲೂ ಪ್ರಮುಖವಾಗಿ ಅಹಿಂದ ಸಮಾವೇಶವನ್ನ ನಡೆಸುವ ಬಗ್ಗೆ ಮಾತುಕತೆಯನ್ನ ಮಾಡಲಿಕ್ಕೆ ಈ ಒಂದು ಡಿನ್ನರ್ ಮೀಟ್ ಅಂತ ಹೇಳಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿರೋದ್ರಿಂದ ಈ ಒಂದು ಡಿನ್ನರ್ ಮೀಟ್ಗೆ ಉಳಿದ ಸಮುದಾಯದ ನಾಯಕರು, ಅದರಲ್ಲೂ DK ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರುವ ನಾಯಕರು ಭಾಗಿಯಾಗ್ತಾರಾ, ಆಹ್ವಾನ ಹೋಗುತ್ತಾ, ಸದ್ಯಕ್ಕಿರುವ ಕುತೂಹಲ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC/ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗಲೂ ನಾನೇ ನೇತೃತ್ವ, ನಾನು, ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಆ ರೀತಿ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಾವು ಹೊಂದ್ಕೊಂಡು ಪಾಲಿಟಿಕ್ಸ್ ಅಂತ ಏನು ಹೆಸರು ಕೊಟ್ಟಿದ್ದೀರಿ, ಬಹುಶಃ ಇದೇನು ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತಿದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನ ಯಾರು ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದ್ಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೇನು ತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. CM ಬದಲಾವಣೆ ಅಥವಾ CM ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರೂ ಮಾಡ್ಲಿಕ್ಕೆ ಆಗ್ತದೆ, ಬದಲಾವಣೆ ಮಾಡ್ಲಿಕ್ಕೆ ನೋಡಿ, ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು. ಹೈಕಮಾಂಡ್ ಅವ್ರನ್ನ ಹೇಳಿದಾರಾ? ಯಾರಾದ್ರೂ ಹೇಳಿದಾರ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತದೆ ಹೇಳಿದಾರಾ? ಮತ್ತೆ ನೀವ್ಯಾಕೆ ಅದನ್ನ ನನಗೆ ಕೇಳ್ತೀರಾ? ನೋಡಿ DKC ಅವರು ಹೇಳಿದ್ರೆ ನಂಗೆ ಗೊತ್ತಿಲ್ಲ ಹೇಳಿದಾರ ಇಲ್ಲೋ, ನೀವು ಹೇಳ್ತಾ ಇದ್ದೀರಿ. ಇಲ್ಲ, ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ. ಅವರು ಯಾಕೆ ಹೇಳ್ಬೇಕು?
ಅವ್ರು ಹೇಳೋದಿಲ್ಲ ಆ ಥರ. ಅದೆಲ್ಲ ಹೈಕಮಾಂಡ್ ಅವರು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ನಿರ್ಧಾರ ಮಾಡಬೇಕಾದ್ರೂ ಹೈಕಮಾಂಡ್